ವೆರಿ ಗುಡ್. ಟೀ ತೋರಿಸ್ತೀನಿ. ದಷ್ಟು ಫ್ಲ್ಯಾಕ್ಸೀಡ್ ಪೌಡರ್, ಒಂದು ಪಿಂಚ್ ಅಂದರೆ ಚಿಟಿಕೆಯಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟ್ ಹಾಕಿ ನನ್ನ ಸದ್ಯದ ಹೇರ್. ಹಲೋ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಸಿಕ್ಕಾಪಟ್ಟೆ ಫ್ರೆಶ್ ಗಾಳಿ ಇರುತ್ತೆ ಅಂತ ಗಾಳಿ ತಗೊಳ್ಳೋಣ ಅಂತ ಬಂದಿದೆ. ಈಗ ಹೋದ ತಕ್ಷಣ ಒಂದೊಳ್ಳೆ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೋತೀನಿ. ನಿಮಗೆ ಗೊತ್ತು ನನಗೆ ಮಾರ್ನಿಂಗ್ ಡ್ರಿಂಕ್ ಅಂದರೆ ಎಷ್ಟು ಇಷ್ಟ. ಏನಾದರೂ ಹೊಸ್ತನ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಖಾಲಿ ಹೊಟ್ಟೆಲಿ ನಾವೇನು ತೊಗೋತೀವೋ ಅದು ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಬಾಡಿ ರಾತ್ರಿ ಎಲ್ಲ ಏನೂ ಹೈಡ್ರೇಷನ್ ಇರೋಲ್ಲ, ಸೊ ರೀಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಬ್ರೈನ್ ಇನ್ಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಬಾಡಿ ಏನು pH ಏನಿರುತ್ತೋ ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಹೀಗೆ ಸಿಕ್ಕಾಪಟ್ಟೆ ವಿಷಯಗಳಿಗೆ ಸಹಾಯಕಾರಿ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಒಂದು ಅಮೇಝಿಂಗ್ ಮಾರ್ನಿಂಗ್ ಡ್ರಿಂಕ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ವ್ಲಾಗಲ್ಲಿ ಸುಮಾರು ರೀತಿ ಮಾರ್ನಿಂಗ್ ಡ್ರಿಂಕ್ನ ಇಂಟ್ರಡ್ಯೂಸ್ ಮಾಡಾಗಿದೆ, ಬಟ್ ಇವತ್ತಿಂದು ಸ್ವಲ್ಪ ಸ್ಪೆಷಲ್, ನನಗೆ ಸಿಕ್ಕಾಪಟ್ಟೆ ರಿಸಲ್ಟ್ ಕೊಟ್ಟಿರುವಂಥದ್ದು. ಸೊ ಲೆಟ್ಸ್ ಗೋ ಇಂಟು ಇಟ್. ಎಸ್, ಮೊದಲಿಗೆ ಫ್ಲ್ಯಾಕ್ಸೀಡ್ ಬಗ್ಗೆ ನೀವು ಕೇಳಿರ್ತೀರ. ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಿಧಾನ ಉರಿಯಲ್ಲಿ ಈ ರೀತಿ ಹುರಿದುಬಿಟ್ಟು ಅದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ಲ್ಯಾಕ್ಸೀಡ್ ಪೌಡರ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಚಿಯಾ ಸೀಡ್ನ ನೈಟೇ ನೆನೆ ಹಾಕಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಮುಂಚೆನೂ ಕೂಡ ನೀವು ನೆನೆ ಹಾಕ್ಬೋದು, ಅಥವಾ ಇದ್ರ ಬದಲಾಗಿ ಸಬ್ಜಾ ಸೀಡ್ನ ಕೂಡ ನೀವು ಬಳಸ್ಕೋಬಹುದು. ಈಗ ಸ್ವಲ್ಪ ಬಿಸಿ ನೀರನ್ನು ಒಂದು ಲೋಟದಲ್ಲಿ ತೊಗೊಂಡೆ. ಸೋಕ್ಡ್ ಚಿಯಾ ಸೀಡ್, ಒಂದು ಅರ್ಧ ಅಥವಾ ಒಂದು ಚಮಚದಷ್ಟು ಫ್ಲ್ಯಾಕ್ಸೀಡ್ ಪೌಡರ್, ಒಂದು ಪಿಂಚ್ ಅಂದರೆ ಚಿಟಿಕೆಯಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟ್, ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು, ಇದಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಕಲಸಿ ಕುಡಿಬೇಕಾಗುತ್ತೆ. ಈ ಡ್ರಿಂಕ್ ನಮ್ಮ ಬಾಡಿ pH ಬ್ಯಾಲೆನ್ಸ್ ಮಾಡೋದಲ್ಲದೆ ಡೈಜೆಷನ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಹೀಗೆ ಸುಮಾರು ವಿಷಯಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಎಸ್, ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸುಮಾರು ಜನಕ್ಕೆ ಹೇಳ್ದಿರ ನನ್ನ ಹೇರ್ ಕೇರ್ ಬಗ್ಗೆ. ಅಫ್ಕೋರ್ಸ್ ಸ್ಕಿನ್ ಕೇರ್ನ ನಾನು ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ, ಅದಕ್ಕಂತ ಸಪ್ರೇಟ್ ವ್ಲಾಗ್ನೇ ಮಾಡ್ತೀನಿ. ಬಟ್ ಕಮಿಂಗ್ ಟು ಹೇರ್ ಕೇರ್, ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. ಇದು ನನ್ನ ಸದ್ಯದ ಹೇರ್. ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಯಪ್ಪ, ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಅದರಲ್ಲೂ ಪ್ರೆಗ್ನೆನ್ಸಿ ಆದಮೇಲೆ, ಡೆಲಿವರಿ ಆದಮೇಲೆ, ಆ್ಯಂಡ್ ಪಾಪು ಫೀಡಿಂಗ್ ಟೈಮಲ್ಲಿ ಸ್ಕಿನ್ ಆಯಿತು, ಹೇರ್ ಆಯಿತು, ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಯಿತು. 2-3 ಸಲ ಇಷ್ಟಕ್ಕೆ ಕಟ್ ಮಾಡಿಸ್ಕೊಂಬಿಟ್ಟೆ. ಅಂದರೆ ಬಿಕಾಸ್ ಉದ್ದ ನೋಡಿ ಇವಾಗ ಈ ಥರ ಹಿಂಗೆ ಒಂದೇ ಸಮ ಇದೆಲ್ಲ ಹಿಂಗೆ ಇರ್ತಿರ್ಲಿಲ್ಲ. ತುದಿ ತುಂಬ ತೆಳು ಆಗ್ಬಿಡ್ತು. ಆ್ಯಂಡ್ ಏನು ಸ್ಕಾಲ್ಪ್ ಹೆಲ್ತಿ ಅಂತ ಅನ್ನಿಸ್ತಾ ಇರಲಿಲ್ಲ, ಇಲ್ಲ ತುಂಬ ಆಯಿಲಿ ಅನಿಸೋದು, ಇಲ್ಲ ತುಂಬ ಡ್ರೈ ಅನಿಸೋದು, ಸಿಕ್ಕಾಪಟ್ಟೆ ಅನುಭವಿಸ್ಬಿಡ್ತೀನಿ ಅಂತ ಹೇಳ್ಬೋದು. ಬಟ್ ಈ ಟೈಮಲ್ಲಿ ನನಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು ನನಗೆ ನನ್ನ ಹೇರ್ ಗ್ರೋತ್ಗೆ. ಆ್ಯಂಡ್ ತುಂಬ ಹೇರ್ ಫಾಲ್ ಆಗ್ತಾಯಿದ್ದರಿಂದ ಎಲ್ಲ ಸುಮಾರು ಕಡೆ ಇದೆಲ್ಲ ಹಿಂಗೆ ಫಿಲ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಎಲ್ಲ ಒಂಥರ ಕೂದಲು ಉದುರ್ತಾ ಇದೆ, ಉದುರು ಹೋಗಿದೆ, ಅಲ್ಲಿ ಖಾಲಿ ಇದೆ ಅಂತ ಅನಿಸೋದು. ಸೊ ಇಂದುಲೇಖ ಬ್ರಿಂಗಾ ಸ್ಕಾಲ್ಪ್ ಸಿರಮ್ ಅಂತ, ಐ ಥಿಂಕ್ ನೀವು ಇದ್ರ ಬಗ್ಗೆ ಕೇಳಿರ್ತೀರ. ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ದು. ಹೇರ್ ಗ್ರೋತ್ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ಹೇಳಿದಾಗೆ ಈ ಒಂದು ಟೈಮಲ್ಲಿ ಯಾವುದೇ ಕೆಮಿಕಲ್ಸ್ನ ಬಳಸೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿರುತ್ತೆ. ನಮ್ಮ ಸ್ಕಿನ್ಗೆ ಪೆನೆಟ್ರೇಟ್ ಆಗುತ್ತೆ, ಸ್ಕಿನ್ ಥ್ರೂ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ, ಬ್ಲಡ್ ಸ್ಟ್ರೀಮಿಂದ ಆಬ್ವಿಯಸ್ಲಿ ನಾವು ಯಾರು ಫೀಡಿಂಗ್ ಮಾಡ್ತಾ ಇರ್ತೀವೋ ಪಾಪುಗೂ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದನ್ನೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೂ ಒಂಥರ ಭಯ ಅಂತ ಅನ್ನಿಸ್ತಾ ಇರ್ತೈತೆ. ಇಂದುಲೇಖ ಒಂಥರ ನನಗೆ ವರವಾಗಿ ಸಿಕ್ತು ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಎಲ್ಲ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರುವಂಥದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು. ಆ್ಯಂಡ್ ಇದನ್ನು ಅಪ್ಲೈ ಮಾಡೋದು ಕೂಡ ತುಂಬಾ ಈಸಿ. ಇನ್ನು ಇದರ ಟೆಕ್ಸ್ಚರ್ ಈ ರೀತಿ ಇರುತ್ತೆ. ಇದನ್ನು ಡೈರೆಕ್ಟಾಗಿ ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಿಧಾನವಾಗಿ ಅಂದರೆ ಜೆಂಟಲಾಗಿ ಈ ರೀತಿ ಮಸಾಜ್ ಮಾಡಬೇಕಾಗತ್ತೆ. ಇನ್ನು ನೋಡ್ತಾ ಇದ್ದೀರಲ್ಲ, ಇದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್, ಹಾಗಾಗಿ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ. ಹೇರನ್ನು ಗ್ರೀಸಿಯಾಗಿ ಮಾಡೋದಿಲ್ಲ, ಹಾಗಾಗಿ ಇದನ್ನು ಅಪ್ಲೈ ಮಾಡಿದ ಮೇಲೂ ಕೂಡ ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಂಟಿನ್ಯೂಸಾಗಿ ಯೂಸ್ ಮಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ಅವರು ಕ್ಲಿನಿಕಲಿ ಕ್ಲೈಮ್ ಮಾಡ್ಕೋತಾರೆ ದ್ಯಾಟ್ 3 ತಿಂಗಳು ಕಂಟಿನ್ಯೂಸಾಗಿ ಯೂಸ್ ಮಾಡಿದ್ರೆ ಸುಮಾರು 11,000 ಹೊಸ ಕೂದಲಿನ ಎಳೆಗಳು ಬರುವಷ್ಟು ಇದು ಪರಿಣಾಮಕಾರಿ ಅಂತ. ಸೊ ನೀವು ನೋಡ್ಬೋದು, ನಂದು ಕೂಡ ಸುಮಾರು ಹೊಸ ಕೂದಲಿನ ಎಳೆಗಳು
ನೋಡಿ ಇಷ್ಟಿಷ್ಟು ಉದ್ದ ಬೆಳೆದಿದೆ. ಕೂದಲಿನ ಎಲೆಗಳು ಇದೆಲ್ಲ ನೋಡಿ, ಇದೆಲ್ಲ ಹೊಸದು ನೋಡಿ, ಚಿಕ್ಕ ಚಿಕ್ಕದು ಇದೆಲ್ಲ ಹೊಸದು. ಇವೇನಾದರೂ ಹೇರ್ ಫಾಲ್ ಆಗ್ತಿದ್ರೆ ಅಥವಾ ಹೇರ್ ಥಿನ್ನಿಂಗ್ ಅಂತ ಏನು ಹೇಳ್ತಾರೆ, ಅದು ಹೇರ್ ಗ್ರೋತ್ನ ಪ್ರಮೋಟ್ ಮಾಡಬೇಕು. ಆ್ಯಂಡ್ ಈವನ್ ಸ್ಕಾಲ್ಪ್ ಹೆಲ್ತ್, ಇದಕ್ಕೆಲ್ಲ ಸಿಂಪಲ್ಲಾಗಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ಭಯ ಇಲ್ಲದೆ ನೀವು ಯೂಸ್ ಮಾಡ್ಬೋದು ಅಂದರೆ ದಟ್ ಇಸ್ ಡೆಫಿನೆಟ್ಲಿ ಇಂದುಲೇಖ ಬ್ರಿಂಗಾ ಸ್ಕಾಲ್ಪ್ ಸಿರಮ್. ನೀವು ಕೂಡ ಟ್ರೈ ಮಾಡಿ, ಆಮೇಲೆ ಯು ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ, ಓಕೆನಾ? ಇನ್ನು ಅಫ್ಕೋರ್ಸ್ ಆಯಿತು, ಹೇರ್ ಕೇರ್ ರೊಟೀನ್ ಬಗ್ಗೆ ಮಾತಾಡಿದ್ದಾಯಿತು. ಅದರೊಟ್ಟಿಗೆ ಉತ್ತಮವಾದ ಆಹಾರ ತುಂಬಾ ಮುಖ್ಯ ಆಗುತ್ತೆ, ಓಕೆನಾ? ವಾಟ್ ವಿ ಈಟ್ ವಿ ಬಿಕಮ್ ಅಂತಾರಲ್ಲ, ಹಾಗೆ ನಾವು ಚೆನ್ನಾಗಿ ನೀರು ಕುಡಿಯೋದು, ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುವಂಥ ಫುಡ್ನ ಕನ್ಸ್ಯೂಮ್ ಮಾಡೋದು, ಎಕ್ಸಸೈಸ್ ಮಾಡೋದು, ಆಮೇಲೆ ನಾವು ಯಾವುದೇ ರೊಟೀನ್ನ ಫಾಲೋ ಮಾಡ್ತಿದ್ರೆ ಅದನ್ನು ನಿಯಮಿತವಾಗಿ ಮಾಡುವಂಥದ್ದು, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದ್ರ ಕಡೆ ಕೂಡ ನೀವು ಸಿಕ್ಕಾಪಟ್ಟೆ ಗಮನ ಹರಿಸ್ಬೇಕಾಗತ್ತೆ, ಓಕೆನಾ? ಸೊ ಈಗ ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂತ ನೋಡುವ. ಕೈ ತೆಗೀರಿ, ತಡಿ, ತಗೊಳ್ಳಿ. ವೆರಿ ಗುಡ್, ಕ್ಲಾಪ್ ಜೀನು. ಟೀ ತೋರಿಸಿಂದ ಎಸ್, ನೆಕ್ಸ್ಟ್ ಸೆಗ್ಮೆಂಟ್ ಒಂದು ಸುಮಾರು ಜನ ನಾನು ಜೇನು ವೀಡಿಯೋಸ್ನೆಲ್ಲ ಹಾಕಿದಾಗ ಜೇನು ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಿರ್ತೀರ. ಅಫ್ಕೋರ್ಸ್ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳುವಂತಹ ಮಾಹಿತಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ಅಂತಹ ವಿಷಯಗಳನ್ನು ನಾನು ಪಿಕ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಆ ಒಂದು ಟಾಪಿಕಲ್ಲಿ ತುಂಬ ಜನ ಕೇಳಿದ್ರೆ ಜೇನಿಗೆ ಹುಷಾರಿಲ್ದಂಗೆ ಆಗೋದೇ ಇಲ್ವಾ, ನಮ್ಮ ಮಗುಗೆ ತುಂಬ ನೆಗಡಿ ಶೀತ ಬರುತ್ತೆ, ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ಮಕ್ಕಳು ಅಂದಮೇಲೆ ಅದು ಸಹಜ. ಈ ಮಗು ಆ ಮಗು ಅಂತೆಲ್ಲ ಪ್ರತಿಯೊಂದು ಮಕ್ಕಳಲ್ಲೂ ಒಂದು ಚಿಕ್ಕ ಏಜಲ್ಲಿ ಆ ಇಮ್ಯುನಿಟಿ ಬಿಲ್ಡ್ ಆಗಬೇಕಾಗಿರುತ್ತೆ, ಆ್ಯಂಡ್ ತುಂಬ ಕಡಿಮೆ ಇರುತ್ತೆ ಅವ್ರಿಗೆ. ಸೊ ಅವಾಗ ತುಂಬ ಬೇಗ ಅವರು ವಲ್ನರಬಲ್ ಆಗಿರ್ತಾರೆ ಯಾವುದೇ ಒಂದು ಕಾಯಿಲೆಗೆ ಬೇಗ ಬರುವಂಥದ್ದು. ಅಫ್ಕೋರ್ಸ್ ಜೇನಿಗೂ ಅವಾಗವಾಗ ನೆಗಡಿ ಅಥವಾ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ತುಂಬ ಜನ ತುಂಬ ಬೇಗನೆ ಈಸಿಯಾಗಿ ಔಷಧಿಗಳನ್ನು, ಅಂದರೆ ಯೂಶಲಿ ತುಂಬ ತೀರಾ ಚಿಕ್ಕ ಮಕ್ಕಳಿಗೆ ಗುಳಿಗೆಗಳೆಲ್ಲ ಕೊಡೋಲ್ಲ, ಈ ಸಿರಪ್ಗಳ ಥರ ಕೊಡೋ, ಇಷ್ಟು ml ಕೊಡೋದು ಅನ್ನೋ ಥರದ್ದು ಇರುತ್ತೆ. ಸುಮಾರು ಅದನ್ನು ನಮ್ಮದು ಓಲು ಬನ್ನಿ, ಇಲ್ಲಿ ಬನ್ನಿ, ಗುಲಾಬಿ ಹೂ ಕೊಡ್ತೀರಾ ನನಗೆ, ನೀವು ಹೂ ಕೊಡ್ತೀರಾ? ಹಾಂ, ಸುಮಾರು ಥ್ಯಾಂಕ್ ಯು ಮಗಳೇ. ಸುಮಾರು ಜನ ಬೇಗನೆ, ಅಂದರೆ ಇವತ್ತು ನೆಗಡಿ ಆಯಿತು ಅಂದ ತಕ್ಷಣ ತುಂಬ ಹೆದರ್ಕೊಂಡು ಬೇಗ ಸಿರಪ್ಗಳನ್ನು ಅಥವಾ ಇನ್ನೊಂದು ಮತ್ತೊಂದು ಬಳಸೋದಕ್ಕೆ ಶುರು ಮಾಡ್ತಾರೆ. ಬಟ್ ನಾನು ಈ ಹಿಂದೆ ಕೂಡ ಒಂದು 2 ವ್ಲಾಗಲ್ಲೇನೋ ಮೆನ್ಷನ್ ಮಾಡಿದ್ದೀನಿ, ಈಗಲೂ ಮೆನ್ಷನ್ ಮಾಡ್ತಿದ್ದೀನಿ, ಜೇನುಗೆ ನೆಗಡಿ ಬರ್ತಿದೆ, ಕೆಮ್ಮಾಗ್ತಿದೆ ಅಥವಾ ಏನೋ ನಂಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಿದೆ ಅಂದ ತಕ್ಷಣ ನಾನು ಸೀತೋಫಲಾದಿ ಚೂರ್ಣ ಅನ್ನುವಂಥದ್ದನ್ನು ಹಾಕ್ತೀನಿ. ಸುಮಾರು ಬ್ರ್ಯಾಂಡ್ಗಳಲ್ಲಿ ನಿಮಗೆ ಸಿಗುತ್ತೆ, ಆ್ಯಂಡ್ ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಸೀತೋಫಲಾದಿ ಚೂರ್ಣ. ಅಂದರೆ ಆ್ಯಕ್ಚುಲಿ ಸೀತೋಫಲಾದಿ ಚೂರ್ಣಂ ಅಂದರೆ ಅದೊಂದು ಆಯುರ್ವೇದಿಕ್ ಫಾರ್ಮುಲೇಷನ್ ಅಂತ ಹೇಳ್ಬೋದು, ಪ್ಲ್ಯಾಂಟ್ ಬೇಸ್ಡ್ ಆಯುರ್ವೇದಿಕ್ ಫಾರ್ಮುಲೇಷನ್. ಸುಮಾರು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸುಮಾರು ವಸ್ತುಗಳ ಲಿಸ್ಟ್ ಬರುತ್ತೆ. ಲೈಕ್ ಬ್ಯಾಂಬೂ ಟ್ರೀ ಹೇಳ್ತೀವಲ್ಲ, ಅದರ ಒಂದು ಬಿಳಿ ಭಾಗವನ್ನು ಬಳಸಿರ್ತಾರೆ, ಆ್ಯಂಡ್ ಮಿಸ್ತೀನೋ ಅದನ್ನು ಬಳಸಿರ್ತಾರೆ, ಆ್ಯಂಡ್ ಚಕ್ಕೆ ಬೆಳೆಸಿರ್ತಾರೆ, ಲವಂಗ ಬೆಳೆಸಿರ್ತಾರೆ, ಆಲ್ಸೋ ಪಿಪ್ಪಲಿ ಅಂತ ಹೇಳ್ತೀವಿ. ಈ ಕಾಳುಮೆಣಸು ಏನಿರುತ್ತೋ ಅದು ಸ್ವಲ್ಪ ಉದ್ದುದ್ದ ಬರುತ್ತೆ ಕಾಳುಮೆಣಸು ಥರ. ಸೊ ಅದು ಹೀಗೆ ಸುಮಾರು ಇಂಗ್ರೀಡಿಯೆಂಟ್ಸ್ ಇದೆ, ನಂಗೆ ಇಷ್ಟೇ ನೆನಪಾಗಿರೋದು. ಸೊ ಇದೆಲ್ಲದನ್ನು ಇಷ್ಟಿಷ್ಟು ಪ್ರಮಾಣದಲ್ಲಿ, ಅಂದರೆ ರೇಷಿಯೋ ಅನ್ನೋದು ಇರುತ್ತಲ್ಲ, ಅದನ್ನೆಲ್ಲ ಬಳಸಿ ಮಾಡಿರುವಂಥದ್ದು ಸೀತೋಫಲಾದಿ ಚೂರ್ಣ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರುವಂಥದ್ದು. ಜೇನುಗೆ ಅಷ್ಟೆಲ್ಲ, ಜೇನುಗೆ ಬಂದರೆ ನಂಗೆ ಬರುತ್ತೆ, ನಂಗೆ ಬಂದರೆ ಜೇನುಗೆ ಬರುತ್ತೆ ಯೂಶಲಿ. ಸೊ ಹಾಗಾಗಿ ಇಬ್ಬರು ಅಟ್ ಎ ಟೈಮ್ ತೊಗೋತೀವಿ, ಬಟ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಷ್ಟೇ. ಸೊ ಇದನ್ನು ನೀವು ಕೂಡ ಒಂದು ಸಲ ನಿಮ್ಮ ಡಾಕ್ಟ್ರನ್ನ, ಅಂದರೆ ಆಯುರ್ವೇದಿಕ್ ಡಾಕ್ಟರ್ಸ್ ಏನಿರ್ತಾರೋ ಅವ್ರಿಗೆ ಒಂದ್ಸಲಿ ಇದ್ರ ಬಗ್ಗೆ ಕೇಳಿ ನೀವು ಡೆಫಿನೆಟ್ಲಿ ನೀವು ಇದನ್ನು ಬಳಸಿ. ಇದು ನಂಗೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಆ್ಯಂಡ್ ಪ್ರತಿ ಸಲವೂ ನಾವು ಯಾವುದೋ ಕೆಮಿಕಲ್ ಬೇಸ್ಡ್ ಡ್ರಗ್ನ ಬಳಸೋದು ಸ್ವಲ್ಪ ಒಂಥರ
ಭಯ ಅಂತ ಅನ್ಸತ್ತೆ. ಈ ಸೀತಾಫಲಾದಿ ಚೂರ್ಣಂ ಯಾವ್ದಾವ್ದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಈ ಡ್ರೈ ಕಾಫ್ ಆಗಿರ್ಬೋದು, ವೆಟ್ ಕಾಫ್ ಆಗಿರ್ಬೋದು, ಈ ಸ್ವಲ್ಪ ಫ್ಲೂ ಥರ ಇದ್ದರೆ, ನೆಗಡಿ ಇದ್ದರೆ, ಯಾವುದೇ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಎಲ್ಲ ನಮಗೆ ವರ್ಕ್ ಆಗುತ್ತೆ, ಅಂದರೆ ವೈರಲ್ ಇನ್ಫೆಕ್ಷನ್ಸ್ ವರ್ಕ್ ಆಗುತ್ತೆ. ಸೊ ಈ ಇನ್ಫ್ಲಮೇಷನ್ ಅನ್ನೋವಂಥದ್ದು ಏನಿರುತ್ತೆ ಅಂದರೆ ಸ್ವಲ್ಪ ಥ್ರೋಟ್ ಇನ್ಫ್ಲಮೇಷನ್ ಥರ ಆಗ್ಬಿಟ್ಟು ಸ್ವಲ್ಪ ಥ್ರೋಟ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಇದು ಸಿಕ್ಕಾಪಟ್ಟೆ ಸಹಾಯಕಾರಿ ಅಂತ ಹೇಳ್ಬೋದು. ಇನ್ನು ಯಾವುದೇ ಒಳ್ಳೆಯ ವಿಷಯಗಳ ಜೊತೆಗೆ ಕೆಟ್ಟದ್ದು ಏನಾದರೂ ಚಿಕ್ಕ ಪುಟ್ಟ ಇದಿರುತ್ತೆ, ಇದನ್ನು ಎಕ್ಸೆಸಿವ್ ಆಗಿ ಯೂಸ್ ಮಾಡಿಬಿಡೋದು ಅಥವಾ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲದೆ ಹೆಂಗೆ ಬೇಕಂಗೆ ಬಳಸೋದಾಗಿರ್ಬೋದು. ಆ್ಯಂಡ್ ಕೆಲವ್ರಿಗೆ ಬರ್ದೆ ಅಂದರೆ ಸ್ವಲ್ಪ ಅದನ್ನ ಜಾಸ್ತಿ ಮಾಡ್ತಾ ಹೋಗಬೇಕು, ಬರ್ದೇನೆ ಹೆಂಗೆ ಬೇಕಂಗೆ ಯೂಸ್ ಮಾಡೋದು. ಇದರಿಂದ ಕೆಲವೊಬ್ಬರಿಗೆ ಈ ಬಾವಲ್ ಮೂಮೆಂಟ್ ಜಾಸ್ತಿ ಆಗುವಂಥದ್ದು, ಅಂದರೆ ಈ ಡಯರಿಯಾ ಏನಂತಾರೆ ಆ ಥರ, ಅಥವಾ ಸಾರಿ ಮಗಳು ಬೇಡ ಪ್ಲೀಸ್ ಮುದ್ದು ಮಾಮ ಬಂತು, ಸ್ವಲ್ಪ ಹೊಟ್ಟೆಲಿ ಕಿರಿಕಿರಿ ಆಗುವಂಥದ್ದು, ಈ ಥರದ ಒಂದು ಅಂದರೆ ತುಂಬ ಕಡಿಮೆ ಜನಕ್ಕಾಗುತ್ತೆ ಇದು, ತುಂಬ ಕಡಿಮೆ ಮಕ್ಕಳಿಗಾಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಅದಕ್ಕೆ ಡೋಸೇಜ್ ಹೇಳ್ಬಿಡ್ತೀನಿ ನಿಮ್ಗೆ ನೀವು ಯೂಸ್ ಮಾಡಬೇಕಾದ್ರೆ. ಬಟ್ ನಾನು ತುಂಬ ಅಂದರೆ ಒಂದು ಜೇನುಗೆ ಒಂದು 8-9 ತಿಂಗಳಿದ್ದಾಗಲೂ ಯೂಸ್ ಮಾಡ್ತೀನಿ. ಬಟ್ ಯೂಶಲಿ ಇದನ್ನು 1 ವರ್ಷದ ಮೇಲೆ ಬಳಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದನ್ನು ಬಳಸೋದು ಕೂಡ ಐ ಥಿಂಕ್ ನಾನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ಚಿಟಿಕೆ ಅಂತ ಹೇಳ್ಬೋದು, ಈಗ ನೋಡಿ ಒಂದು ಪಿಂಚ್ ಅಂತ ಹೇಳ್ತಾರಲ್ಲ, ಸೊ ಅಷ್ಟೇ ಅದನ್ನು ಜೇನುತುಪ್ಪದ ಒಟ್ಟಿಗೆ ಕಲಿಸ್ಬಿಟ್ಟು ನೆಕ್ಸ್ಬೇಕಾಗುತ್ತೆ ಮಕ್ಕಳಿಗೆ. ಅದನ್ನು ದಿನಕ್ಕೆ ಒಂದು 2ರಿಂದ 3 ಸಲ ಮಾಡಿದರೆ ಸಾಕು, 1 ವರ್ಷದಿಂದ 3 ವರ್ಷದವರೆಗೆ. 3 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ 2 ಚಿಟಿಕೆ ಅಥವಾ ಒಂದು 1/4 ಚಮಚ ಅಥವಾ ಅರ್ಧ ಚಮಚ, ಚಿಕ್ಕ ಚಮಚ ಅಂತ ಹೇಳ್ಬೋದು. ಸೊ ಆ ಥರ ನಾವು ಅದನ್ನು ಕೂಡ 2ರಿಂದ 3 ಸಲ ಕೊಡಬೇಕಾಗುತ್ತೆ. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ಇನ್ಸ್ಟೆಂಟಾಗಿ ಠಕ್ ಅಂತ ನಿಮಗೆ ರಿಸಲ್ಟ್ ಬರೋದಿಲ್ಲ. ಸ್ವಲ್ಪ ಮೂಗು ಸೋರ್ತಾ ಇದೆ, ಸ್ವಲ್ಪ ಚೇಂಜಸ್ ಇದೆ ಅಂದ ತಕ್ಷಣವೇ ನಾವು ಶುರು ಮಾಡಬೇಕಾಗುತ್ತೆ. ಊಟ ಆದ ತಕ್ಷಣ ಅಂದರೆ ಏನಾದರೂ ತಿಂದ ಮೇಲೆ ಖಾಲಿ ಇರುತ್ತಲ್ವ, ಅದನ್ನು ತೊಗೊಂಡ್ಮೇಲೆ ಸ್ವಲ್ಪ ಹೊತ್ತು ಅದು ವರ್ಕ್ ಆಗೋದಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅದನ್ನು ಏನಾದರೂ ಊಟ ಅಥವಾ ಏನಾದರೂ ಹಾಲು ಕುಡಿದು ಆದಮೇಲೆ ಒಂದು 15-20 ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಈ ಸೀತಾಫಲಾದಿ ಚೂರ್ಣ ಮೊಟ್ಟಿಗೆ ಸ್ವಲ್ಪ ಜೇನುತುಪ್ಪನ ನೆಕ್ಸಿ ಅದನ್ನು ಬಿಡೋದ್ರಿಂದ, ಎಸ್ಪೆಷಲಿ ನೈಟ್ ಲಾಸ್ಟಿಗೆ ನೆಕ್ಸಿ ಅದು ಮಲಗಿಸೋದ್ರಿಂದ ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಬಾಸ್ ನೀವು ಟ್ರೈಪಾಡ್ನ ಆ ಕಡೆ ಅಲ್ಗಾಡಿಸ್ತಿದ್ರೆ ಹೆಂಗೆ ಬಾಸ್? ನಂಗೆ ಫ್ಲವರ್ ಕೊಡವ ಮುದ್ದು. ಸೊ ಯೂಶಲಿ ಅದನ್ನು ನಾನು ಎಲ್ಲೇ ಹೋದರೂ ಕ್ಯಾರಿ ಮಾಡ್ತೀನಿ. ಅದು ಜೇನುಗಾಯ್ತು, ನನಗೂ ಕೂಡ ನನಗೆ ತುಂಬಾ ಚೆನ್ನಾಗಂತ ಅನಿಸುತ್ತೆ, ತುಂಬ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಯಾವುದೇ ಗಿಡಮೂಲಿಕೆ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಏನೋ ಹಾರ್ಮ್ಫುಲ್ ಅನ್ನೋವಂಥದ್ದು ಏನೂ ಇರೋದಿಲ್ಲ. ಸೊ ನೀವು ಕೂಡ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಇದೆಲ್ಲದರೊಟ್ಟಿಗೆ ಐ ಆಲ್ವೇಸ್ ಸೇ ಲಿಸನ್ ಟು ಯುವರ್ ಬಾಡಿ ಅಂತ. ನಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ಮಗುಗೂ ಕೂಡ ಏನೇ ವ್ಯತ್ಯಾಸ ಆದರೂ ಫಸ್ಟ್ ಗೊತ್ತಾಗದೆ ನಮಗೆ. ನಾವು ಅನ್ಕೋಬೋದು ಅಂದರೆ ಈಗ ನನ್ನ ವ್ಲಾಗ್ಸ್ನೇ ನೋಡ್ತಾ ಇದ್ರೆ ಅಥವಾ ನಾನು ಹೇಳೋದನ್ನೇ ಕೇಳೋ ತುಂಬ ಜನ ನೀವು ಅನ್ಕೋಬೋದು, ಅದಿತಿ ಸಿಕ್ಕಾಪಡೆ ಚೆನ್ನಾಗಿ ಫಾಲೋ ಮಾಡ್ತಾರೇನೋ, ಜೇನು ಸಾರಿ ಸೊ ಅದಿತಿ ತುಂಬ ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ಎಲ್ಲದನ್ನು ಫಾಲೋ ಮಾಡ್ತಾರೇನೋ, ಹಾಗೆ ಹೀಗೆ ಅಂತ ಇವೆಲ್ಲ ಅನ್ಕೋಬೋದು. ಅಂದರೆ ಎಕ್ಸಸೈಸ್ ಮಾಡ್ತಾರೆ, ಪ್ರಾಪರಾಗಿ ಒಳ್ಳೆ ಫುಡ್ ಡಯಟ್ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ಅನ್ಕೋಬೋದು. ಬಟ್ ಡೆಫಿನೆಟ್ಲಿ ನಾಟ್. ನಂದು ಸುಮಾರು ಸಲ ತಿಂಗ್ಳಗಟ್ಟಲೆ ಅದು ಏನಂತಾರೆ ರೊಟೀನ್ ಕೆಟ್ಟೋಗ್ಬಿಟ್ಟಿರುತ್ತೆ. ನನಗೆ ಗೊತ್ತಿರಲ್ಲ ಯಾವಾಗ ನಂದು ರೊಟೀನ್ ಈ ಥರ ಕಲ್ಲೋಲ ಆಗಿದೆ ಅಂತ. ಬಟ್ ಯಾವುದು ತುಂಬ ಇಂಪಾರ್ಟೆಂಟ್ ಅಂದರೆ ಲೈಕ್ ನಮ್ಮ ರೊಟೀನ್ ತಪ್ಪೋದಾಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಏರುಪೇರಾಗಿರ್ಬೋದು ಅಥವಾ ಏನೋ ಒಂದು ತಪ್ಪೇ ಮಾಡಿರ್ಬೋದು. ಬಟ್ ಅದನ್ನು ತಿದ್ಕೋಬೇಕು, ಆ ರೊಟೀನ ವಾಪಸ್ ಸರಿ ಮಾಡ್ಕೋಬೇಕು, ವಾಪಸ್ ಎಚ್ಚೆತ್ಕೋಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಸ್ವಲ್ಪ ದಿನ ಹಾಗೇನೋ ಆಯಿತಾ, ನೋ ಪ್ರಾಬ್ಲಮ್ ಇಟ್ ಆಲ್. ಅದು ನಿಮಗೆ ಗೊತ್ತಾಯ್ತಲ್ವಾ, ಸ್ವಲ್ಪ ದಿನ ನಾನು ಇನ್ನೂ ಮಿಸ್ಟೇಕ್ ಮಾಡಿದೆ, ದಿಸ್ ಇಸ್ ನಾಟ್ ರೈಟ್ ಫಾರ್ ಮೀ ಅಂತ ಅನ್ನಿಸ್ತಲ್ವಾ. ಸೊ ಇಟ್ಸ್ ಟೈಮ್ ಫಾರ್ ಚೇಂಜ್ ಅಲ್ವಾ. ಬದಲಾಗೋಕ್ಕೆ ಯಾವತ್ತೂ ಲೇಟ್ ಅಲ್ಲ, ಎನಿ ಟೈಮ್ ಬದಲಾಗ್ಬೋದು. ದಿಸ್ ಆಲ್ ಐ ವಾಂಟೆಡ್ ಟು ಸೇ. ಯಾವತ್ತೂ ಲೇಟ್ ಅಂತ ಅನ್ಕೋಬೇಡಿ. ಸೊ ಇವತ್ತು ನಿಮಗೇನಾದರೂ ರಿಯಲೈಸ್ ಆಗಿದ್ರೆ, ಇವತ್ತೇನಾದರೂ ಬದಲಾಗಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡಿ. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ದ್ಯಾಟ್ಸ್ ದ ಸೂಪರ್ ಪವರ್. ಮನುಷ್ಯನಿಗೆ ಕೊಟ್ಟಿರುವಂಥದ್ದು ದೇವರು ಒಂದು ಅದ್ಭುತವಾದ ಶಕ್ತಿ. ಅದನ್ನು ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನನ್ನ ರಾಶಿ ಪ್ರೀತಿಗಳನ್ನು ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಒಟ್ಟಿಗೆ ಮತ್ತೆ ಕೆಲವೊಂದು ನಿಮ್ಮೆಲ್ರಿಗೂ ಉಪಯೋಗ ಆಗುವಂಥ ಇನ್ಫಾರ್ಮೇಷನ್ ಒಟ್ಟಿಗೆ ಬರ್ತೀನಿ. ಬಾಯ್. ಅಯ್ಯೋ